ಹೋದ್ರೆ ಹೋಗ್ಲಿ ಮಾಮ್, ಆ ಫುಟ್ಪಾತ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೇ ಹೆಚ್ಚು. ಅಂತವ್ರನ್ನ ಮನೆಗೆ ಯಾಕೆ ಕರ್ಕೊಂಡು ಬಂದೆ? ಅವರನ್ನೆಲ್ಲ ಎಂಕರೇಜ್ ಮಾಡಬೇಡ ಮಾಮ್. ಅವ್ರನ್ನ ಕಂಡ್ರೆ ನನ್ಗೆ ಅಸಹ್ಯ. ಅವರನ್ನ ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದು. ನಿತ್ಯ, ಎಸ್, ಗೊತ್ತಿಲ್ಲದೆ ಬಂದ್ಬಿಡ್ತು. ಈಗ ಕವರ್ ಮಾಡಬೇಕು. ಸಾರಿ ಮಾಮ್, ನಿನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಗೊತ್ತಿಲ್ಲದೆ ಇರೋರ ಮೇಲೆ ಪ್ರೀತಿ ತೋರಿಸೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಅಕ್ಕನ್ನ ಕಳ್ಕೊಂಡು ನಾವಿಬ್ರು ಅಳ್ತಾ ಇದ್ದೀವಿ. ಸಾಕು, ಮತ್ತೆ ಹೊಸ ಬಂಧ, ಹೊಸ ನೋವು ಬೇಡ. ಥ್ಯಾಂಕ್ ಗಾಡ್. ನಿತ್ಯ ಮತ್ತೆ ಹಳೆ ನಿತ್ಯ ಆದ್ಲೇನು ಅಂತ ಭಯ ಆಯ್ತು. ಇವಳು ನನ್ನ ಬಗ್ಗೆ ಥಿಂಕ್ ಮಾಡ್ತಿದ್ಲು. ಮಕ್ಕಳು ಮುದ್ದ ಕಂಡಿದ್ದಕ್ಕೆ ಮನೆಗೆ ಕರ್ಕೊಂಡು ಬಂದೆ ನಿತ್ಯ. ಹೇಳ್ದೆ ಹಾಗೆ ಹೊರಟೋದ್ರಲ್ಲ ಅಂತ ಸ್ವಲ್ಪ ನೋವಾಯ್ತು ಅಷ್ಟೇ. ಅಂದ್ಕೊಳ್ದೆ ಸಿಕ್ಕಿದ್ರು, ಅಂದ್ಕೊಳ್ದೆ ಹೋದ್ರು. ಲೀವ್ ಇಟ್ ಮಾಮ್, ನಮ್ಗೆ ಬೇರೆ ಲೈಫ್ ಇದೆ. ಎಸ್ ನಿತ್ಯ, ನಿನ್ನ ಮದುವೆ ಬಗ್ಗೆ ಥಿಂಕ್ ಮಾಡಬೇಕು. ಹೇಗಾದರೂ ಜೈನ ಒಪ್ಪಿಸ್ಬೇಕು. ಬೇಗ ಅಶುಭ ಕಾರ್ಯ ಮಾಡಬೇಕು. ಹಾಗೆ ದಾರಿಗೆ ಬಾ ಮಾಮ್, ಡೈವರ್ಟ್ ಆಗಬೇಡ. ಅಲ್ಲಿ ಜೈ ಮಕ್ಳ ಬಗ್ಗೆ ಥಿಂಕ್ ಮಾಡಿ ಇಲ್ಲೂ ನೀನು ಮಕ್ಳ ಬಗ್ಗೆನೇ ಯೋಚನೆ ಮಾಡಿದ್ರೆ ನನ್ನ ಮದುವೆ ಯಾವತ್ತೂ ನಡೆಯಲ್ಲ. ಎಂಟಿ ಆಗಿ ನನ್ನ ಲೈಫ್ ಎಂಡ್ ಆಗಿಬಿಡತ್ತೆ. ಏನಾಯ್ತು ಜೈ? ಆಫೀಸಲ್ಲಿ ಏನಾದ್ರೂ ಸಮಸ್ಯೆನಾ? ಎಷ್ಟು ಕಷ್ಟ ಕೊಡ್ತಾರೆ, ಏನ್ ಮಾಡ್ಬೇಕು? ಹೀಗ್ ಮಾಡಿದ್ರೆ ಎಷ್ಟು ಹರ್ಟ್ ಆಗಲ್ಲ ಹೇಳಿ? ಆದ್ರೂ ಹೀಗೆ ಯಾಕೆ ಮಾಡ್ತಾರೆ? ಸ್ವಲ್ಪ ಅರ್ಥ ಆಗೋ ತರ ಹೇಳಪ್ಪ. ಮಕ್ಕಳು ಕಾಣಿಸ್ತಿಲ್ವಂತೆ ಚಿಕ್ಕಮ್ಮ, ಚಿಕ್ಕ ಮಕ್ಕಳು. ಮತ್ತೆ ಮಕ್ಕಳು ಮಾತಾ? ಬಾಯಿ ಮುಚ್ಕೊಂಡಿರಿ. ಯಾರ ಮಕ್ಕಳು ಜೈ? ನಿಮಗೆ ಹೇಳಲಿಲ್ಲ ಅಲ್ವಾ? ನಾಣಿ ಮನೇಲಿ ಒಬ್ರು ರೆಂಟಿಗಿದಾರಂತೆ. ಪಾಪ ಗಂಡ ಇಲ್ವಂತೆ. ಹಿಂದಿಂದೆಲ್ಲ ಮರ್ತು ಹೋಗಿದ್ಯಂತೆ. ಇಬ್ರು ಚಿಕ್ಕ ಮಕ್ಳಿದಾರಂತೆ. ಈಗ ಮಕ್ಕಳು ಕಾಣಿಸ್ತಿಲ್ವಂತೆ. ಯಾರ್ದೋ ಮಕ್ಕಳು ಕಾಣಿಸ್ತಾ ಇದ್ರೆ ನಿನಗೆ ಯಾಕೆ ಅಷ್ಟೊಂದು ಟೆನ್ಷನ್? ಯಾರಾದ್ರೆ ಏನತ್ತೆ, ಮಕ್ಕಳಲ್ವಾ? ನಮ್ಮ ಮಕ್ಕಳು ಅಲ್ವಲ್ಲ ಜೈ? ಗಂಗಾ ಬದುಕಿದ್ರೆ ನಮ್ಮನೇಲೂ ಕೂಡ ಆ ವಯಸ್ಸಿನ ಮಕ್ಕಳೇ ಇರ್ತಿದ್ರು ಅಲ್ವಾ ಮಾವ? ನಮ್ಮನೆ ಮಕ್ಕಳು ಕಾಣದೇ ಇದ್ದಿದ್ರೆ ನಮಗೆಷ್ಟು ನೋವಾಗುತ್ತೆ ಅಲ್ವಾ? ಪಾಪ ತಾಯಿ ಅಳ್ತಿದ್ದಾಳಂತೆ. ಗಂಡ ಇಲ್ದಿರೋ ಅವರಿಗೆ ಆ ಮಕ್ಕಳೇ ಅಲ್ವಾ ಜೀವನ? ಆ ಮಕ್ಕಳು ಕೂಡ ದೂರ ಆದ್ರೆ ನೋ. ಅವ್ರಿಗೇನು ಆಗಲ್ಲ ಕಣೋ. ಅವರು ಕ್ಷೇಮವಾಗಿ ವಾಪಸ್ ಬರ್ತಾರೆ. ನೀನು ಆತಂಕ ಪಡ್ಬೇಡ. ಬೇಕಾದ್ರೆ ಪೊಲೀಸರಿಗೆ ಹೇಳಿ ಮಕ್ಕಳನ್ನ ಹುಡುಕ್ಸೋಣಪ್ಪ. ನೀನು ವರಿ ಮಾಡ್ಕೋಬೇಡ. ನಾನೀಗ ಅದನ್ನೇ ಹೇಳಿ ಕಳಿಸ್ತೆ ಚಿಕ್ಕಮ್ಮ. ಇಲ್ಲಿವರೆಗೂ ಏನೂ ರೆಸ್ಪಾನ್ಸ್ ಇಲ್ಲ. ಬಿಡು ಜೈ, ಅವ್ರ ಮಕ್ಕಳನ್ನ ಅವ್ರು ಹುಷಾರಾಗಿ ನೋಡ್ಕೋಬೇಕು. ಆ ಜಾಗ್ರತೆ ಆ ತಾಯಿಗಿರ್ಬೇಕು. ಯಾವ ತಾಯಿನೂ ತನ್ನ ಮಕ್ಕಳನ್ನ ಬಿಡಲ್ಲ ಮಾವ. ಅದ್ರಲ್ಲೂ ತಂದೆ ಇಲ್ದಿರೋ ಮಕ್ಕಳನ್ನ ಎಲ್ಲೂ ಬಿಡಲ್ಲ. ತನ್ನ ಪ್ರಾಣನ ಪಣಕ್ಕಿಟ್ಟು ಮಕ್ಕಳಿಗೆ ಜನ್ಮ ಕೊಡೋಳು ತಾಯಿ. ತನ್ನ ರಕ್ತನ ಹಾಲಾಗಿ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸ್ತಾಳೆ ಆ ತಾಯಿ. ತನ್ನ ಶಕ್ತಿ ಮೀರಿ ಆ ಮಕ್ಕಳನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ತಿದ್ದಾಳೆ.
ಅದಕ್ಕೆ ನೀವು ಕೈ ಮುಗಿಯೋ ಆ ದೇವರು ಕೂಡ ತಾಯಿನ ಪೂಜಿಸ್ತಾನೆ. ಅಂತ ತಾಯಿ ತನ್ನ ಮಕ್ಕಳು ದೂರ ಆದ್ರೆ ತಡ್ಕೋತಾಳ? ಜೀವಂತವಾಗಿರ್ತಾಳ? ತಾಯಿಯಿಂದ ದೂರ ಆಗಿ ಆ ಮಕ್ಕಳು ಹಿಂದೆ ಏನಾಯ್ತು ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳೇ ನನಗೆ ಭವಿಷ್ಯ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ನನ್ನ ಮಕ್ಕಳನ್ನ ಕ್ಷೇಮವಾಗಿ ನನ್ನ ಹತ್ರ ಸೇರ್ಸು ದೇವ್ರೆ. ಅವರೇ ನನ್ನ ಉಸಿರು. ಅವ್ರು ಇಲ್ದೇ ಇದ್ರೆ ನನಗೆ ಜೀವನನೇ ಇಲ್ಲ. ಅವರಿಂದ ನನ್ನ ದೂರ ಮಾಡಬೇಡ, ಮಾಡಬೇಡ, ಮಾಡಬೇಡ. ನೋಡು ಮತ್ತೆ ಅವರೇ ಮಾಡ್ತಿದ್ದಾರೆ. ಏನು ಹೇಳು ಅಂತೀಯ ಮೀನಾಕ್ಷಿ? ಕೇಶವ, ಮತ್ತೆ ಅನ್ಸತಿ ಬೀದಿಯವ್ರಿಗೂ ಹೋಗಿ ನೋಡ್ಕೊಂಬಾರೋ. ಸರಿ ಅಮ್ಮ. ಅಮ್ಮ, ಅಪ್ಪ, ಅಭಿದೇವಿಯ ಬರ್ತಿದ್ದಾರೆ. ಏನ್ರಿ, ಮಕ್ಳು ಬಂದಿದಾರಂತೆ, ಬನ್ನಿ ಹೋಗಿ ನೋಡೋಣ.